Hello everyone, good morning. Welcome to my YouTube ಚಾನಲ್ ಲೈವ್ ವಿತ್ ನೇತ್ರ. ನಾನು ನೇತ್ರ ಮಾತಾಡೋದು. ನನ್ನ ಡೇ ಸ್ಟಾರ್ಟ್ ಆಗೋದು ಈ ರೀತಿ ವಾರ್ಮ್ ವಾಟರಿಂದ ಅಥವಾ ಪ್ಲೇನ್ ವಾಟರು ಅಥವಾ ಯಾವುದಾದ್ರೂ ಕಷಾಯವನ್ನು ಕುಡಿತೀನಿ. ಇವತ್ತು ನಾನು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟಿತ್ತು. ನಾನು ಇಲ್ಲಿ ನೆಲ್ಲಿಕಾಯಿ ತಗೊಂಡಿದ್ದೀನಿ, ಅದನ್ನು ಜಜ್ಜಿ ಅದಕ್ಕೆ ಹಾಕಿ ಇಲ್ಲಿ ನಾನು ಒಂದು ಜ್ಯೂಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಒಂದು ಸ್ವಲ್ಪ ಸಲಾಡ್ ಮಾಡ್ಕೊಂಡಿದ್ವಿ. ಇದು ನನಗೂ ನನ್ನ ಮಗನಿಗೋಸ್ಕರ ಬೆಳಗ್ಗೆ ಮಾಡ್ಕೊಂಡಿದ್ದು. ಡ್ರೈ ಫ್ರೂಟ್ಸು ಮತ್ತು ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ಹಾಕಿ, ಆಮೇಲೆ ನಟ್ಸ್ಗಳೆಲ್ಲ ಹಾಕಿ, ಹಾಗೆಯೇ ಕಾಳುಗಳೆಲ್ಲ ಹಾಕಿ ಒಂದು ಹೆಲ್ದಿ ಸಲಾಡ್ ಮಾಡ್ಕೊಂಡಿದ್ವಿ. ಅದಾದ ನಂತರ ನಿಮಗಿಲ್ಲಿ ಪೂಜೆಯನ್ನು ತೋರಿಸ್ತಾ ಇದ್ದೀನಿ. ಇದು ನಂದು ಡೈಲಿ ಹೂ ಇದ್ರೆ ಈ ಥರನೇ ತುಂಬ ಚೆನ್ನಾಗಿರುತ್ತೆ ಪೂಜೆ. ಮುಂದೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಪೂಜೆಯನ್ನು. ಇಲ್ಲಿ ರಾಯರಿಗೆ ಇಲ್ಲಿ ನಾನು 9 ಆರತಿ ಪೂಜೆ ಮಾಡಿದ್ದೆ. 9 ತುಪ್ಪದ ದೀಪದ ಆರತಿ ಪೂಜೆ ಮಾಡಿದ್ದೆ. ಹಾಗೆಯೇ ಇಲ್ಲಿ ನಾನು ಒಂದು ಹುರುಳಿಕಾಳಿಂದು ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಾ ಇದ್ದೀನಿ. ಸರಳವಾಗಿ ಸಿಂಪಲ್ಲಾಗಿ ಯಾವುದೇ ಮಸಾಲ ಪದಾರ್ಥ ಇಲ್ಲದೆ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಹಾಗೆಯೇ 2 ಥರದ ಪಲ್ಯ ತೋರಿಸ್ತಾ ಇದ್ದೀನಿ. ಒಂದು ಹಾಗಲಕಾಯಿ ಪಲ್ಯ, ಒಂದು ಹೀರೆಕಾಯಿ ಪಲ್ಯ. ಅವುಗಳಿಗೂ ಸಹ ನಾನು ಹೆಚ್ಚಿಗೆ ಮಸಾಲ ಹಾಕಲ್ಲ. ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ನಾನೊಂದು ಗೃಹಿಣಿ ಪಾತ್ರ ಮನೆಯಲ್ಲಿ ಹೇಗಿರುತ್ತೆ ಅಂತೇಳಿ, ಅವಳು ಒಬ್ಬ ಮನೆಯಲ್ಲಿ ಎಷ್ಟು ಒಂದು ದೊಡ್ಡ ಶಕ್ತಿಯಾಗಿರ್ತಾಳೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಒಂಥರ ಕಥೆ ರೂಪದಲ್ಲಾಗಿರ್ಬೋದು, ಯಾರಿಗಾದ್ರೂ ರಿಲೇಟೆಡ್ ಆಗಿರ್ಬೋದು ಅಥವಾ ನಮಗೆ ರಿಲೇಟೆಡ್ ಆಗಿರ್ಬೋದು. ಒಟ್ನಲ್ಲಿ ನಾನು ಗೃಹಿಣಿಯ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಒಬ್ಬ ಗೃಹಿಣಿ ಇರ್ತಾಳೆ. ಅವಳ ಜೀವನ ಹೊರಗಿನಿಂದ ನೋಡಿದರೆ ತುಂಬ ಸರಳ ಅನಿಸ್ತದೆ ಅಲ್ವಾ? ಆ ಸರಳತೆಯೊಳಗೆ ದೊಡ್ಡ ಶಕ್ತಿ ಅಡಗಿರುತ್ತೆ. ಇದು ಪ್ರತಿಯೊಬ್ಬ ಗೃಹಿಣಿಯ ಕತೆ ಅನ್ಕೋಬೋದು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಹೇಳೋದನ್ನು. ಮನೆ ನಿಶಬ್ದವಾಗಿರುತ್ತೆ. ಅವಳ ಕೆಲಸ ಸ್ಟಾರ್ಟ್ ಆಗೋದೇ ನಿಶಬ್ದದಿಂದಲೇ, ನಿಶಬ್ದವಾಗಿರುವಾಗಲೇ ಬೆಳಗ್ಗೆ ಎದ್ದು 5 ಗಂಟೆಗೆ. ಮೊದಲು ಅವಳಿಗೆ ದೇವರಿಗೆ ಎಲ್ಲ ಫ್ರೆಶನ್ ಅಪ್ ಆಗಿ ದೇವರಿಗೆ ಅವಳು ದೀಪ ಹಚ್ಚುತ್ತಾಳೆ. ಮನೆಗೆ ಒಳ್ಳೆಯ ಭಾವನೆ ಬರಲಿ, ಒಳ್ಳೆಯ ಶಕ್ತಿ ಬರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ದೇವ್ರ ಮುಂದೆ ಪ್ರೇಯರ್ ಮಾಡ್ತಾಳೆ. ಅದಾದ ನಂತರ ಡೈರೆಕ್ಟ್ ಹೋಗೋದೇ ಅವಳು ಕಿಚನ್ಗೆ, ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆ ಅವಳಿಗೆ ಕೇವಲ ಕೆಲಸ ಮಾಡುವ ಅದು ಜಾಗ ಆಗಿರಲ್ಲ, ಅದು ಅವಳ ಆರೈಕೆಯ ಸ್ಥಳವಾಗಿರುತ್ತೆ ಅಲ್ವಾ? ಇದು ಪ್ರತಿಯೊಬ್ಬ ಗೃಹಿಣಿಯ ಕತೆ ಅಂತ ಹೇಳ್ಬೋದು ಅಲ್ವಾ? ಆ ದಿನ ಅವಳು ಚಪಾತಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಯಾರ್ಯಾರಿಗೆ ಯಾವ ರೀತಿ ಆಹಾರ ನಾನು ಫುಡ್ ತಯಾರು ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ ಅವಳಿಗೆ. ಯಾವ ರೀತಿ ನಾನು ಅಡುಗೆ ಮಾಡಬೇಕು, ದೊಡ್ಡವರಿಗೆ ರೊಟ್ಟಿ, ಚಪಾತಿ ಈ ಥರ ಮಾಡಬೇಕು, ಮತ್ತು ಚಿಕ್ಕ ಮಕ್ಕಳಿಗೆ ಯಾವ ಥರ ಡೈಜೆಷನ್ ಆಗುವಂಥ ಫುಡ್ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಯಾವ್ಯಾವ ರೀತಿ ಬೇಕೋ ಆ ರೀತಿ ಅವಳು ಅಡುಗೆಯನ್ನು ತಯಾರು ಮಾಡ್ತಾಳೆ. ಅಂದರೆ ಹೆಚ್ಚಿಗೆ ಮಸಾಲ, ಗುರು ಹಿರಿಯರಿಗೆ ಹೆಚ್ಚಿಗೆ ಮಸಾಲ ಇರಬಾರ್ದು, ಹಸ್ಬೆಂಡಿಗೂ ಸಹ ಹೆಚ್ಚಿಗೆ ಮಸಾಲ ಪದಾರ್ಥಗಳಿರಬಾರ್ದು, ಹಾಕಬಾರ್ದು ಅನ್ನೋದು ಸಹ ಅವಳು ಗಮನದಲ್ಲಿಟ್ಕೊಂಡು ಒಳ್ಳೆ ಹೆಲ್ದಿ ಫುಡ್ ಮಾಡ್ತಿರ್ತಾಳೆ. ಮಕ್ಕಳಿಗೂ ಸಹ ಬೇಗನೆ ಡೈಜೆಷನ್ ಆಗಬೇಕಲ್ವಾ? ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಡುಗೆ ತಯಾರು ಮಾಡ್ತಾಳೆ. ಅವಳು ಅಡುಗೆ ಮಾಡುತ್ತಿದ್ದಾಗ ಕೈಯಲ್ಲಿ ಕೆಲಸ ಮಾಡ್ತಿರುತ್ತೆ, ಆದರೂ ಯೋಚನೆ ಮಾಡ್ತಾ ಇರ್ತಾಳೆ. ಯಾವತ್ತೂ ಕೈ ಕೆಲಸ ಮಾಡ್ತಿರ್ತೈತೆ, ಮನಸ್ಸು ಮಾತ್ರ ಯೋಚನೆ ಮಾಡ್ತಿರ್ತೈತೆ. ಆದ್ರೂ ಅವಳು ಗಡಿಬಿಡಿ ಆಗಲ್ಲ. ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಇರ್ತತೆ, ನಾನು ಮಾಡುವ ಆಹಾರವೇ ನನ್ನ ಮನೆಯ ಆರೋಗ್ಯ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು ವರ್ಡು. ಮಕ್ಕಳು ಎದ್ದು ಬಂದಾಗ ಅವರಿಗೆ ಸ್ನಾನ, ಊಟ, ಬಾಕ್ಸಿಗೆ ಲಂಚ್ ಬಾಕ್ಸ್ ಎಲ್ಲವನ್ನು ಮಾಡಿ ಪ್ರೀತಿಯಿಂದ ಅವರ ಮಕ್ಕಳನ್ನು ಶಾಲೆಗೆ, ಸ್ಕೂಲ್, ಕಾಲೇಜಿಗೆ ಕಳಿಸ್ತಾಳೆ. ಹಾಗೆ ಗಂಡ ಇನ್ನೇನು ಆಫೀಸಿಗೆ ಹೋಗ್ಬೇಕು, ಗಂಡಗೂ ಸಹ ಹಸ್ಬೆಂಡ್‌ಗೂ ಸಹ ಜಾಗ್ರತೆ, ಸಮಯಕ್ಕೆ ಊಟಕ್ಕೆ ಸರಿಯಾಗಿ ಲಂಚ್ ಬಾಕ್ಸ್ ಎಲ್ಲವನ್ನು ಕೊಟ್ಟು ಕಳಿಸ್ತಾಳೆ ಹಾಗೂ ನೆನಪಿಸ್ತಾಳೆ ಅನ್ಬೋದು.
ಇವು ಸಣ್ಣ ಸಣ್ಣ ಮಾತುಗಳು ಅಂತ ಅನಿಸ್ಬೋದು ಅಲ್ವಾ ನಿಮಗೆ? ಆದರೆ ಅವೇ ಮಾತುಗಳು ಮನೆಯೊಳಗೆ ಸಕಾರಾತ್ಮತೆಯನ್ನು ತರ್ತವೆ. ಒಂದು ದಿನ ಅವಳಿಗೆ ತುಂಬ ದಣಿವಾಗಿರುತ್ತೆ ಗೃಹಿಣಿಗೆ. ಆದ್ರೂ ಅವಳ ಮುಖದಲ್ಲಿ ಬೇಸರ ತೋರ್ಸಲ್ಲ. ಯಾಕೇಳಿ? ಅವಳಿಗೆ ಗೊತ್ತು ಮನೆಯೊಳಗೆ ಮನೆಯೊಳಗಿನ ವಾತಾವರಣ ಅವಳ ಮನಸ್ಥಿತಿಯಿಂದಲೇ ರೂಪುಗೊಳ್ಳುತ್ತಿದೆ ಎಂದು. ಹೌದಲ್ವಾ? ನಾವ್ ಹೆಂಗಿರ್ತೀವಿ ನಮ್ಮ ಮನಸ್ಥಿತಿ ಹಂಗೆ ನಮ್ಮ ಪರಿಸ್ಥಿತಿನೂ ಇರುತ್ತೆ ಅಲ್ವಾ ಅವತ್ತು. ನಾವೇನಾದ್ರೂ ಕೂಗಾಡಿದ್ರೆ, ರೇಗ್ಸಿದ್ರೆ, ಏನಾದ್ರೂ ನಾವು ಜಗಳ ಮಾಡಿದ್ರೆ ಮನೆ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ? ಅಲ್ವಾ? ಸೊ ಹಾಗಾಗಿ ಗೊತ್ತಿರುತ್ತೆ ಅವಳಿಗೆ ನಾನು ಯಾವ ರೀತಿ ಇರಬೇಕು ನನ್ನ ಮನಸ್ಥಿತಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಸಹ ನೆರೆಮನೆಯವರು ಒಮ್ಮೆ ಕೇಳ್ತಾರೆ, "ನೀನು ಇಷ್ಟೊಂದು ಶಾಂತವಾಗಿ ಇರ್ತೀಯಲ್ಲ ಯಾವಾಗ್ಲಾದ್ರುವ, ನಿನಗೆ ಕಷ್ಟ ಅಂತೂ ಇರೋದಿಲ್ವಾ?" ಅಂತ. ಗೃಹಿಣಿ ಹೇಳ್ತಾಳೆ, "ಕಷ್ಟ ಇದೆ. ಆದ್ರೆ ನನ್ನ ಕಷ್ಟವನ್ನು ನಾನು ಮನೆಯವರಿಗೆ ತೋರ್ಸಲ್ಲ, ಮನೆಯವ್ರ ಮೇಲೆ ಹೊರಿಸಲು ನಾನು ಇಷ್ಟಪಡಲ್ಲ" ಅಂತ ಹೇಳ್ತಾಳೆ. ಅವಳಿಗೆ ಯಾವುದೇ ಒಂದು ದೊಡ್ಡ ಪದವಿ ಇರಲ್ಲ. ಅಂದ್ರೆ ಅವಳಿಗೆ ಯಾವುದೇ ಒಂದು ಉದ್ಯೋಗನೂ ಸಹ ಇರಲ್ಲ. ಅವಳು ಹೆಚ್ಚಿಗೆ ಎಜುಕೇಟೆಡ್ ಆಗಿರಲ್ಲ. ಅವಳು ಓದಿರಲ್ಲ. ಹಾಗಾಗಿ ಅವಳು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡೇ ಹೋಗ್ತಿರ್ತಾಳೆ. ಅವಳು ಮನೆಯನ್ನು ನೀಟಾಗಿ ಇಡ್ತಿರ್ತಿದ್ಲು. ಸ್ವಚ್ಛವಾಗಿ ಇಡುತ್ತಾಳೆ. ಅಡಿಗೆ ಮನೆ ಯಾವಾಗ್ಲೂ ಶುಚಿಯಾಗಿರ್ಬೇಕು. ಪಾತ್ರೆಗಳು ಸಹ ಸ್ವಚ್ಛವಾಗಿರ್ಬೇಕು. ಏಕಂದ್ರೆ ಮನೆಯವರ ಎಲ್ಲ ಹಿತಾಸಕ್ತಿ ಅವಳಿಗೆ ಗೊತ್ತಿರುತ್ತೆ. ಮನೆಯವರ ಜವಾಬ್ದಾರಿ ಅವಳಿಗಿರುತ್ತೆ. ಎಲ್ಲ ಶುಚಿಯಾಗಿಡ್ಬೇಕು. ಹಾಗಾದ್ರೇನೆ ಮಾತ್ರ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ಅವಳಿಗೆ ಚೆನ್ನಾಗ್ ಗೊತ್ತಿರುತ್ತೆ. ಇದು ಅವಳ ಒಂದು ನಿಯಮ. ಏಕೆಂದರೆ ಸ್ವಚ್ಛ ಮನೆ ಇದ್ರೆ ಆರೋಗ್ಯಕರ ಮನೆ ಸ್ವಚ್ಛವಾಗಿದ್ರೆ ಅವಳು ಮತ್ತೆ ಸಂಜೆ ಆದಾಗ ಮತ್ತೆ ಮಕ್ಕಳು ಮನೆಗೆ ಬಂದಾಗ ಮತ್ತೆ ಅವರಿಗೆ ಏನಾದ್ರೂ ಒಂದು ಹೆಲ್ತಿ ಡ್ರಿಂಕ್ಸ್ ಅಥವಾ ಏನಾದ್ರೂ ಅವ್ರಿಗೆ ಏನಾದ್ರೂ ಬೋರ್ನವಿಟಾ, ಹಾರ್ಲಿಕ್ಸ್ ಈ ತರ ಕೊಡೋದು. ಮತ್ತೆ ಹಸ್ಬೆಂಡಿಗೂ ಬಂದ ತಕ್ಷಣ ಕಾಫಿ, ಟೀ ಏನಾದ್ರೂ ಮಾಡ್ಕೊಡೋದು. ಇದು ಅವಳ ಒಂದು ಡೈಲಿ ರೂಟೀನ್ ಆಗಿರುತ್ತೆ ಅಲ್ವಾ? ಬಂದವರಿಗೆ ಪ್ರೀತಿಯಿಂದ ಮಾತಾಡ್ಸೋದು, ಮಕ್ಕಳನ್ನು ಹಗ್ ಮಾಡೋದು ಇದೆಲ್ಲ ಅವಳ ಒಂಥರ ಡೈಲಿ ರೂಟೀನಲ್ಲಿ ಇದು ಒಂದು. ಅವಳ ಮಕ್ಕಳು ದೊಡ್ಡವರಾದ್ಮೇಲೆ ಹೇಳ್ತಾರೆ, "ಅಮ್ಮ ನೀನು ಏನು ಹೇಳದೇ ಇದ್ರು ನಮ್ಗೆ ತುಂಬಾ ಕಲಿಸಿದ್ದೀಯ" ಅಂತಾರೆ. ಈ ಮಾತುಗಳನ್ನು ಕೇಳಿದಾಗ ಎಲ್ಲೋ ಒಂದು ತರ ಗೃಹಿಣಿಗೆ ಗೆಲುವು ಅಂತ ಸಿಕ್ಕಂತಾಗಿತ್ತಲ್ವಾ? ಅವಳು ಒಮ್ಮೆ ಕೂಡ ನಾನ್ ಮಾಡಿದ್ದೆ, ನಾನ್ ತ್ಯಾಗ ಮಾಡಿದ್ದೀನಿ ಅಂತ ಹೇಳಲ್ಲ ಒಬ್ಬ ಗೃಹಿಣಿ. ಆದರೆ ಅವಳು ಪ್ರತಿಯೊಂದು ಕೆಲಸದಲ್ಲಿಯೂ ಪ್ರೀತಿ, ಕಾಳಜಿ ಮತ್ತು ಸಹನೆ ಇರುತ್ತೆ. ಅವಳು ತಿಳಿದಿದ್ದಳು, ಮಹಿಳೆಯ ಶಕ್ತಿ ಗಟ್ಟಿಯಾದ ಮಾತಿನಲ್ಲಿ ಇಲ್ಲ. ನಾವು ಜೋರಾಗಿ ಕೂಗಾಡೋದ್ರಲ್ಲೇ ಇಲ್ಲ ನಮ್ಮ ಶಕ್ತಿ. ಮೌನದಲ್ಲಿ ಶಕ್ತಿ ಇದೆ. ಅದು ಅವಳ ಮೌನದ ಸೇವೆಯಲ್ಲಿ, ಅವಳು ನಿತ್ಯದ ಹಾರೈಕೆಯಲ್ಲಿ, ಅವಳ ಸಹನೆಯಲ್ಲಿ ಅಡಗಿದೆ ಎಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಮಹಿಳೆ ಅಂದ್ರೆ ಕೇವಲ ಮನೆ ಕೆಲಸ ಮಾಡುವವಳು ಅಲ್ಲ. ಅವಳು ಮನೆಯೊಳಗಿನ ಬೆಳಕು. ಅವಳ ಕೈಯಡಿಗೆ ಆರೋಗ್ಯವನ್ನು ಕೊಡುತ್ತದೆ. ಅವಳ ಮಾತು ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಅವಳು ನಡೆ ಮನೆಯೊಳಗೆ ಸಕಾರಾತ್ಮತೆ ತರುತ್ತದೆ. ಮಹಿಳೆ ಶಾಂತವಾಗಿದ್ದರೆ ಮನೆ ಸಂತೋಷವಾಗಿರುತ್ತದೆ. ಇದು ಮಹಿಳೆಯ ನಿಜವಾದ ಶಕ್ತಿ ಮೌನದಲ್ಲಿದೆ ಅಂತ ಹೇಳ್ಬೋದು. ನಿಮಗೆ ಹೇಗನಿಸ್ತು ಇದು ಸಾಲುಗಳು ಮಹಿಳೆ ಬಗ್ಗೆ, ಗೃಹಿಣಿ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.